ಮಳೆ ಬರುತ್ತಿರುವಾಗ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಾಹನದ ಚಾಲಕನೊಬ್ಬ ಕೊಡೆ ಹಿಡಿದುಕೊಂಡು ವಾಹನ ಚಾಲನೆ ಮಾಡಿದ ಕುರಿತಾದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ವಿಷಯವಾಗಿ ಧಾರವಾಡ ಗ್ರಾಮಾಂತರ ವಿಭಾಗದ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅದರ ಅನ್ವಯ ಧಾರವಾಡ ಘಟಕದ ವಾಹನ ಸಂಖ್ಯೆ KA 25F1336 ಬೇಟಗೇರಿ ಧಾರವಾಡ ಮಾರ್ಗದಲ್ಲಿ ಕಾರ್ಯಾಚರಿಸ್ತಾ ಇದ್ದಂತಹ ವಾಹನದಲ್ಲಿ ಚಾಲಕರಾಗಿ ಶ್ರೀ ಹನುಮಂತಪ್ಪ ಇದ್ರು. ಹನುಮಂತಪ್ಪ ಕಿಲ್ಲೆದಾರ ವಾಹನ ಚಾಲಕ ಹಾಗೂ ನಿರ್ವಾಹಕರಾಗಿ ಶ್ರೀಮತಿ ಅನಿತಾ H ಇವರು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಮಳೆ ಬರುತ್ತಿದ್ದಂತಹ ಸಮಯದಲ್ಲಿ ಅಂದರೆ ಸುಮಾರು ಪ್ರಯಾಣಿಕರಿದ್ದಂತಹ ಆ ಹೊತ್ತಲ್ಲಿ ಕೊಡೆಯನ್ನ ಹಿಡಿದುಕೊಂಡು ಅವರು ರೀಲ್ಸ್ ಅನ್ನ ಮಾಡಿದ್ರು. ಅದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಯಿತು. ಅದು ಕೂಡ ಮನೋರಂಜನೆಯ ಉದ್ದೇಶಕ್ಕಾಗಿ ನಿರ್ವಾಹಕರ ಬಳಿ ಇದ್ದಂತಹ ಕೊಡೆಯನ್ನು ಪಡೆದು ಅವರು ವಾಹನ ಚಾಲನೆಯನ್ನು ಮಾಡಿದ್ರು. ಇದನ್ನು ಸದರಿ ನಿರ್ವಾಹಕಿಯು ವಿಡಿಯೋ ಚಿತ್ರೀಕರಣ ಮಾಡಿದ್ರು. ಆದರೆ ಆ ಸಮಯದಲ್ಲಿ ಚಾಲಕನ ಮೇಲಿನ ಛಾವಣಿಯಲ್ಲಿ ಪ್ರಯಾಣಿಕರು ಕುಳಿತುಕೊಳ್ಳುವ ಸ್ಥಳದ ಚಾವಣಿಯಿಂದ ನೀರು ಸೋರುವ ರೀತಿ ಭಾಸವಾಗ್ತಾ ಇತ್ತೇನೋ ಆ ವಿಡಿಯೋ ವೈರಲ್ ಆದಾಗ ಸಾಕಷ್ಟು ನೆಟ್ಟಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ವಿಪಕ್ಷದವರು ಈ ಒಂದು ವಿಡಿಯೋವನ್ನು ಒಂದರ್ಥದ ರಾಜಕೀಯವಾಗಿ ಚರ್ಚಿಸೋದಕ್ಕೂ ಕೂಡ ಕಾರಣರಾದರು. ಸರ್ಕಾರದ ಪಂಚ ಯೋಜನೆ ಇದೆ, ಆ ಯೋಜನೆ ಇದ್ದುಕೊಂಡು ಕೂಡ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರುವಂತಹ ರಾಜ್ಯದಲ್ಲಿ ಇವರ ಬಸ್ಸಿನ ಸುರಕ್ಷತೆ ನೋಡಿ, ಒಂದು ಕಡೆ ಚಾವಣಿಯಲ್ಲಿ ನೀರು ಸೋರ್ತಾ ಇದೆ, ಚಾಲಕನಿಗೂ ಕೂಡ ಅದರಿಂದ ಸುರಕ್ಷತೆ ಇಲ್ಲ, ಪ್ರಯಾಣಿಕರು ಯಾವ ರೀತಿ ಪ್ರಯಾಣಿಸಬೇಕು ಈ ಅರ್ಥದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀತಿಯ ಚರ್ಚೆಗಳು ಕೂಡ ನಡೆಯಿತು. ಅದಾದ ಬಳಿಕ ಖುದ್ದು ಚಾಲಕರೇ ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು. ಇದು ನಾವು ಮನೋರಂಜನೆಯ ಉದ್ದೇಶಕ್ಕಾಗಿ ನಾವು ಈ ರೀಲ್ಸನ್ನು ಮಾಡಿದ್ವಿ, ಆದರೆ ಬಸ್ಸು ಸೋರಿಕೆಯಾಗಲಿ ಅಥವಾ ಬೇರೆ ರೀತಿಯ ದೋಷಗಳು ಬಸ್ನಲ್ಲಿರಲಿಲ್ಲ, ನಾವು ಮನರಂಜನೆಯ ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ವಿ. ಆದರೆ ಇಬ್ಬರ ಅಮಾನತು ಈಗ ಆಗಿರತಕ್ಕಂತಹದ್ದು. ಮಳೆ ಬರ್ತಾ ಇರುವಾಗ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಾಹನದ ಚಾಲಕರು ಕೊಡೆ ಹಿಡ್ಕೊಂಡು ರೀಲ್ಸ್ ಮಾಡಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಬ್ಬರನ್ನೂ ಕೂಡ ಚಾಲಕ ಮತ್ತು ನಿರ್ವಾಹಕಿ ಇಬ್ಬರನ್ನೂ ಕೂಡ ಈಗ ಅಮಾನತು ಮಾಡಲಾಗಿದೆ. ಒಟ್ಟಾರೆಯಾಗಿ ಈಗ ರಾಜ್ಯ ಸರ್ಕಾರದ ಯೋಜನೆಗಳಿಗೆ ಇದು ಕುಹಕ ಆಡಲು ಇದು ಒಂದು ಕಾರಣ ಆಯಿತು. ಇದನ್ನು ಆಧಾರವಾಗಿ ಇಟ್ಕೊಂಡು ಸಾಕಷ್ಟು ರೀತಿ ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಯಿತು. ಈಗ ಅದರ ಆಧಾರದಲ್ಲಿ ಈಗ ಇಬ್ಬರನ್ನು ಕೂಡ ಅಮಾನತು ಮಾಡಲಾಗಿದೆ. ಸದರಿ ನಿರ್ವಾಹಕಿಯ ಒಂದು ನಿರ್ದೇಶನದಂತೆ ಚಾಲಕ ಅದನ್ನು ರೀಲ್ಸ್ ಮಾಡಿದ. ಆ ರೀಲ್ಸ್ ಸಾಕಷ್ಟು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ವೈರಲ್ ಆದ ಬಳಿಕ ವಿಪಕ್ಷದವರು ಸಾಕಷ್ಟು ಟೀಕೆಯನ್ನು ಮಾಡಿದರು. ಈಗ ಇಬ್ಬರ ಅಮಾನತು ಕೂಡ ಆಗಿದೆ. ಜೊತೆಗೆ ಇಬ್ಬರೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇದು ಬಸ್ಸಿನ ದೋಷದಿಂದ ಉಂಟಾದಂತಹ ಒಂದು ಕ್ರಿಯೆ ಅಲ್ಲ, ಇದು ನಾವು ಮನರಂಜನೆ ಉದ್ದೇಶಕ್ಕಾಗಿ ನಾವು ಈ ತರಹದ ರೀಲ್ಸನ್ನು ಮಾಡಿದ್ವಿ ಎನ್ನುವಂತಹ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಹಿಡ್ಕೊಂಡು ಈಗ ಎಲ್ಲರಿಗೂ ಶೇರ್ ಬಿಟ್ಬಿಡೋದು ಗ್ರೂಪಿಗೆ. ಹಿಂಗೂ ಉಂಟಾ ಛತ್ರಿ ಹಿಡ್ಕೊಂಡು ಗಾಡಿ ಹೊಡಿಯೋದು. ಆ ಗ್ಲಾಸ್ ಹಾಕ್ಬೇಕಿಲ್ಲ.